ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಆರಾಮಿದ್ದೇನೆ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಆಲ್ಮೋಸ್ಟ್ ದೀಪಾವಳಿ ಬಂತಂದ್ರೆ ಎಲ್ಲರ ಮನೆಗೆ ಚಕ್ಲಿ, ಚೂಡ, ಶಂಕರಪಾಳೆ ಎಲ್ಲ ಮಾಡೇ ಮಾಡ್ತಾರೆ. ನಾವು ನಮ್ಮ ಮನೆಯಾಗ ಇವತ್ತು ಚಕ್ಲಿ ಮಾಡತ್ತಿದ್ವಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿಲ್ಲೇ ಕೆ ಜಿ ಲೆಕ್ಕದೊಳಗೆ ಅಂದ್ರೆ 1 kg ಅಕ್ಕಿನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಗಿರಣಿ ಒಳಗೆ ಬೀಸ್ಕೊಂಬಂದಿದ್ವಿ. ಗ್ಲಾಸ್ ಲೆಕ್ಕದಾಗಂದ್ರೆ 4 ಗ್ಲಾಸ್ ಅಕ್ಕಿ ತೊಗೊಂಡು ಬೀಸೀನಿ. ನಾನಿಲ್ಲೇ ಎಷ್ಟು ಅಕ್ಕಿ ತೊಗೊಂಡೇವಲ್ಲ ಅದರ ಅರ್ಧದಷ್ಟು ಪುಟಾಣಿ ತೊಗೋಬೇಕಾಗೈತಿ. ನಾನಿಲ್ಲಿ 1 kg ಅಕ್ಕಿಗೆ ಅರ್ಧ kg ಪುಟಾಣಿನೇ ಮನ್ಯಾಗ ಮಿಕ್ಸಿ ಮಾಡ್ಕೊಂಡೀನಿ. ಇಲ್ಲಿ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ, ಉಪ್ಪು, ಜೀರಿಗೆ ಮತ್ತು ಅಜ್ವಾನ, ಬಿಳಿ ಎಳ್ಳು ತೊಗೊಂಡೀನಿ. ನಿಮಗೆ ಕರಿ ಎಳ್ಳು ಲೈಕಾದ್ರೆ ನೀವು ಕರಿ ಎಳ್ಳನ್ನು ತೊಗೋಬೋದು. ಇಲ್ಲಿ ಅಕ್ಕಿ ಹಿಟ್ಟಿಗೆ ಪುಟಾಣಿ ಹಿಟ್ಟು ಪೂರ ಹಾಕಿ 2 ಕೈಲೇ ಚೆಂದಾಗಿ ಮಿಕ್ಸ್ ಮಾಡಬೇಕಾಕೈತಿ. ಅಂದ್ರೆ ಒಂದಕ್ಕೊಂದು ಸರಿಯಾಗಿ ಮಿಕ್ಸ್ ಆಗಬೇಕು, ಹಂಗೆ ಮಿಕ್ಸ್ ಮಾಡಬೇಕಾಕೈತಿ. ಈಗ ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿತ್ತು. ಇದಕ್ಕೀಗ ಮಸಾಲೆ ಸಾಮಾನು ಹಾಕೋಣಂತ. 1 ಚಮಚ ಜೀರಿಗೆ, 1 ಚಮಚ ಅಜ್ವಾನ ಮತ್ತು 1 ಚಮಚ ಬಿಳಿ ಎಳ್ಳು ಹಾಕೀನಿ. ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮ ಖಾರಕ್ಕೆ ಉಪ್ಪಿಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಹಾಕೋಬೋದು. ಯಾಕಂದ್ರೆ ಒಬ್ಬೊಬ್ರು ಉಪ್ಪು ಜಾಸ್ತಿ ತಿಂತಿರ್ತಾರೆ, ಒಬ್ಬೊಬ್ರು ಕಡಿಮೆ ತಿಂತಿರ್ತಾರೆ. ಖಾರನೂ ಜಾಸ್ತಿ ಮತ್ತು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ 2 ಚಮಚದಷ್ಟು ಖಾರ, 1 ಚಮಚದಷ್ಟು ಉಪ್ಪು ಹಾಕೀನಿ. ಆಮೇಲೆ ರುಚಿ ನೋಡ್ಕೊಳ್ಬೇಕಂದ್ರೆ ಹಾಕೋಬೋದು. ಈಗ ಇದನ್ನು ಎಲ್ಲ ಕಡೆ ಹೊಂದುವಂಗೆ ಚೆಂದಾಗಿ ಮಿಕ್ಸ್ ಮಾಡಬೇಕಾಕೈತಿ. ಅಂದರೆ ಈಗ ಎಲ್ಲ ಕಡೆ ಒಂದು ಸಲ ಡ್ರೈ ಮಿಕ್ಸ್ ಮಾಡೀನಿ. ಇದು ಸ್ವಲ್ಪ ಇಲ್ಲಿ ನಾನು ಅಂದರೆ ಇದು ಆಲ್ಮೋಸ್ಟ್ 1.5 kg ಆತಲ್ರಿ ನಾ ಹಾಕಿದ್ದೆ. ಇದಕ್ಕೀಗ 2 ಗ್ಲಾಸ್ ಇಲ್ಲಿ ನಾ ಏನು ಅಳತೆ ತೋರ್ಸತ್ತಲ್ಲ ಈ ವಾಟೆಯಲ್ಲೇ 2 ವಾಟೆ ಎಣ್ಣೆ ಹಿಡಿತೈತಿ. ಇದ್ರೆ ನಾ ಫಸ್ಟ್ ಅಂದ್ರೆ 1 ಗ್ಲಾಸ್ ಎಣ್ಣೆ ಚಲೋ ತಂಗೆ ಬಿಸಿ ಮಾಡಿ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿದ್ರಿ. ಅದು ಉಂಡೆ ಹಾಕಿದ್ದೆ, ಆಮೇಲೆ ತೋರಿಸ್ತೇನೆ ಅಂತ. ಹಂಗೆ ಉಂಡೆ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಎಣ್ಣೆ ಬಿಸಿ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ ಫಸ್ಟ್ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡು ಹಿಟ್ಟಿಗೆ ಹಿಂಗೆ ಬುರುಗ್ ಬರುವಂಗೆ ಚೆಂದಾಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಕೈತಿ. ಎಣ್ಣೆ ಬಿಸಿ ಇರ್ತೈತಲ್ಲ, ಹಾಗಾಗಿ ಮೊದಲು ಸ್ವಲ್ಪ ಚಮಚದಲ್ಲೇ ಕೈ ಆಡಿಸಿ ಆಮೇಲೆ ಕೈಲೇ ಸ್ವಲ್ಪ 2 ಕೈಲೇ ಚೆಂದಾಗಿದ್ದನ್ನ ಅದು ಉಂಡೆ ಹಾಕೈತಲ್ರಿ, ಹಂಗೆ ಆ ಟೈಪ್ ಆಗೋ ಮಟ್ಟನ ಸ್ವಲ್ಪ ತಿಕ್ಕಬೇಕಾಕೈತಿ. ಇದೀಗ ಆಲ್ಮೋಸ್ಟ್ ತಿಕ್ಕಿದ್ದಾಗಿತ್ತು ನೋಡ್ರಿ. ಉಂಡೆ ಮಾಡ್ತೀನಿ. ಹಿಂಗಿದು ಉಂಡೆ ಒಡೆಯಾಕತ್ತೈತಲ್ರಿ, ಹಿಂಗಿದು ಒಡಿಬಾರ್ದು. ಅಂದ್ರೆ ಇದು ಇನ್ನೂ ಸರಿಯಾಗಿಲ್ಲ ಅಂತಂದು ನಾ ಮತ್ತೆ ಇನ್ನೊಂದು ಗ್ಲಾಸ್ ಎಣ್ಣೆನ ಬಿಸಿ ಮಾಡಿ ಹಾಕೀನಿ. ಈಗ ಇದನ್ನ ಇನ್ನೊಮ್ಮೆ ಎಲ್ಲ ಕಡೆ ಎಣ್ಣೆ ಇದಾಗೋಂಗೆ ಚೆಂದಾಗಿ ಕಲಿಸ್ತೇನಂತೆ. ಒಂದು 5 ರಿಂದ 6 ನಿಮಿಷ ಇದನ್ನ ಹಿಂಗೆ 2 ಕೈಲಿ ತಿಕ್ಕಬೇಕಾಕೈತಿ. ಇದು ಆಲ್ಮೋಸ್ಟ್ ಈಗ ಆಗಿತ್ತು. ಈಗ ಇನ್ನೊಮ್ಮೆ ಉಂಡೆ ಮಾಡಿ ನೋಡೋಣ ಅಂತ. ಉಂಡೆ ಹಾಕೈತಿ ಮತ್ತು ಹೊಡಿತೈತೆ ಅಂತಂದು 2 ಗಿಂಡಿ ಎಣ್ಣೆ ಕರೆಕ್ಟ್ ಆಗಿತ್ತು ಇದಕ್ಕೆ. ಈಗ ನೋಡಿರಿ ಉಂಡೆ ಮಾಡ್ತೀನಿ ನೋಡಿರಿ, ಎಲ್ಲಿ ಕ್ರ್ಯಾಕ್ ಆಗಂಗಿಲ್ಲ, ಹಿಡಿದ್ರು ಸಹ ಒಡೆದು ಕೆಳಗೂ ಬೀಳಂಗಿಲ್ಲ. ಹಿಂಗಾದ್ರೆ ಹಿಟ್ಟು ಪರ್ಫೆಕ್ಟ್ ಆಗೈತಿ ಅಂತಂದು ಅರ್ಥ. ಇದಕ್ಕೀಗ ನಾ ಕಲ್ಸಕ್ಕೆ ಸ್ವಲ್ಪ ಉಗುರು ಬೆಚ್ಚ ನೀರನ್ನ ತೊಗೊಂಡೀನಿ ಕಲ್ಸಕ್ಕೆ, ಹಿಟ್ಟು ಕಲ್ಸಕ್ಕೆ. ಬೇಕಂದ್ರೆ ಒಬ್ಬೊಬ್ಬರು ತಣ್ಣೀರನ್ನ ಕಲಿಸ್ತಾರೆ, ನಾವು ಉಗುರು ಬೆಚ್ಚ ನೀರನ್ನಲ್ಲೇ ಕಲ್ಸಾತೀವಿ. ಹಿಟ್ಟು ನೋಡಿರಿ ಈ ಹದಕ್ಕಿದ್ರೆ ಸಾಕು. ಇದೀಗ ಎಣ್ಣೆ ಕಾಯೋ ಮಟ್ಟ ಸ್ವಲ್ಪ ಹೊತ್ತು ಮುಚ್ಚಿಡೋಣಂತ. ಅದು ನೆನೆ ಹಾಕ್ಬಿಟ್ಟು ಈ ಕಡೆ ಎಣ್ಣೆನೂ ಬಿಸಿ ಮಾಡೋಕ್ಕಿಟ್ಟೆ ನೋಡಿರಿ. ಈ ಕಡೆ ಎಣ್ಣೆ ಬಿಸಿ ಆಗಕತ್ತೈತೆ, ಈ ಕಡೆ ನಮ್ಮ ಅತ್ತೆಯರು ನಂಗೆ ಚಕ್ಲಿ ಒತ್ತಿ ಕೊಡತ್ತಿದ್ರು. ಚಕ್ಲಿ ಒತ್ತೋ ಮುಂಚೆನೇ ಸ್ವಲ್ಪ ಅದನ್ನ ಹಿಟ್ಟು, ಅದು ಒತ್ತಳೆ ಎಷ್ಟು ಹಿಡಿದೈತಲ್ಲ ಅಷ್ಟು ಹಿಟ್ಟು ತೊಗೊಂಡು ಸ್ವಲ್ಪ ರೊಟ್ಟಿಗೆ ಹೆಂಗೆ ಹಿಟ್ಟನ್ನು ನಾದಿ ಮಿದ್ಕೋತೀವಲ್ಲ ಹಂಗೆ ಸ್ವಲ್ಪ 1-2 ಸೆಕೆಂಡ್ನಷ್ಟು ಅದನ್ನ ಮಿದ್ಬೇಕಾಕೈತಿ ಹಿಟ್ಟು. ಹಾಗೆಲ್ಲ ಮಿದ್ಕೊಂಡು ಚಕ್ಲಿ ಅದು ಒತ್ತಳ ಅಂತೀವಿ ನಾವು, ನೀವೇನಂತೀರಿ ಕಮೆಂಟ್ ಮಾಡಿರಿ. ಆ ಒತ್ತಳಿಗೆ ಹಾಕಿ ನಮ್ಗೆ ಚಕ್ಲಿ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಚಕ್ಲಿ ಹಾಕ್ಕೋಬೋದು. ಒಬ್ರಿಗೆ ಮಾಡೋಕ್ಕಂದ್ರೆ ಬೇಸರ ಆಕೈತಿ, ಮತ್ತು 1.5 kg ಇತ್ತಲ್ರಿ, ಹಾಗಾಗಿ ನಮ್ಮ ಅತ್ತೆಯರು ನಾ ಹಾಕ್ಕೊಡ್ತೀನಿ ನೀ ಕರಿಬಾ ಅಂತಂದರೆ. ಈ ನೋಡಿರಿ ಇಲ್ಲಿ ಎಣ್ಣೆನೂ ಕಾದಿತ್ತು. ಒಂದು ಸ್ವಲ್ಪ ಎಣ್ಣೆ ಚಲೋ ತಂಗ ಕಾಯಬೇಕು. ಆಮೇಲೆ ಬೇಕಂದ್ರೆ ನೀವು ಮೀಡಿಯಮ್ ಸೈಜಿಗೆ ಇಟ್ಕೋಬೋದು. ನಾ ಇಲ್ಲಿ ಒಂದು ಸಲ ಚಲೋ ತಂಗ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ಫುಲ್ ಮೀಡಿಯಮ್ ಸೈಜಿಗೆ ಇಟ್ಟು ಕರೆದಿದ್ದೆ. ಇದು ಫುಲ್ ಈಗೇನು ಬಬಲ್ಸ್ ಬರತ್ತಲ್ರಿ, ಈ ಬಬಲ್ಸ್ ನಿಲ್ಲೋ ಮಟ್ಟ ಕರಿಬೇಕಂದ್ರೆ ಚಕ್ಲಿ ಮಸ್ತಾಗಿರ್ತವೆ. ಇವು ನಾವು ಎಷ್ಟು ಕರೆದ್ರಲ್ಲ ಕೆಂಪಾಗಂಗಿಲ್ಲ ಚಕ್ಲಿ, ಯಾಕಂದ್ರೆ ನಾವು ಉದ್ದಿನಬೇಳೆ ಕಡಲೆಬೇಳೆ ಏನೂ ಹಾಕಿಲ್ಲ, ಕಪ್ಪಾಗಂಗಿಲ್ಲ ರೀ ಚಕ್ಲಿ. ಇಲ್ಲಿ ನೋಡ್ರಿ ನಾನು ಪೂರ ಕರೆದ್ರೂ ಒಂದಿಟ್ಟು ಅಂದ್ರೆ ಹೋಟೆಲ್ನಾಗ ಅಥವಾ ಬೇಕ್ರಿ ಒಳಗೆ ಯಾವ ವೈಟ್ ಕಲರ್ ಇರ್ತಾವಲ್ಲ ಅದೇ ಸೇಮ್ ವೈಟ್ ಕಲರ್ ಬಂದಿದ್ದು ಚಕ್ಲಿ. ಒಂದಿಷ್ಟು ಕಪ್ಪಾಗಿಲ್ಲ, ಏನೂ ಆಗಿಲ್ಲ, ಮಸ್ತ್ ಬಂದಿದ್ದು. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿದ್ದು. ಈಗ ಹೆಂಗೆ ದೀಪಾವಳಿಗೆ ನೀವು ಎಲ್ಲರೂ ಚಕ್ಲಿ ಮಾಡೇ ಮಾಡ್ತೀರಿ, ಹಿಂಗೆ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂದಿದ್ದು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ. 1.5 kg ಚಕ್ಲಿಗೆ ಇಷ್ಟೆಲ್ಲ ಚಕ್ಲಿ ಆಗಿದ್ದು ನೋಡಿರಿ. ಇವೆಷ್ಟು ಪೊಳ್ಳಾಗ್ಯಾವ ಅಂತಂದು ತೋರಿಸ್ತೇನಂತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನಂತೆ. ನಮಸ್ಕಾರ.